ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನಾ ಯಾತ್ರೆಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಖಾಕಿ ಕೋಟೆಯಾಗಿ ಬದಲಾದ ಶ್ರೀರಂಗಪಟ್ಟಣ ಮೆರವಣಿಗೆ ಮೇಲೆ ಸಿಸಿ ಕ್ಯಾಮೆರಾ, ಡ್ರೋನ್ಗಳ ಹದ್ದಿನ ಕಣ್ಣನ್ನ ಇರಿಸಲಾಗಿದೆ. ಪೊಲೀಸರಿಂದ 100ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾವನ್ನ ಈಗಾಗಲೇ ಅಳವಡಿಕೆ ಮಾಡಲಾಗಿದೆ. ಜಾಮಿಯಾ ಮಸೀದಿಗೆ ಬ್ಯಾರಿಕೇಡ್ ಅನ್ನು ಅಳವಡಿಸಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಭದ್ರತೆಗಾಗಿ 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ. ಶ್ರೀರಂಗಪಟ್ಟಣದ 7 ಕಡೆ ಚೆಕ್ ಪೋಸ್ಟ್ ತೆರೆದು ತಪಾಸಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಪೊಲೀಸರಿಂದ 100ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಿದ್ದಾರೆ. ಜಾಮಿಯಾ ಮಸೀದಿಗೆ ಬ್ಯಾರಿಕೇಡ್ ಅನ್ನು ಅಳವಡಿಸಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ನೋಡಿ, 1500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಭಾರೀ ಬಿಗಿ ಭದ್ರತೆಯಲ್ಲಿ ಇವತ್ತು ಈ ಸಂಕೀರ್ತನ ಯಾತ್ರೆ ನಡೆಯುತ್ತೆ. ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದು ವಿವಾದದ ಕೇಂದ್ರ ಬಿಂದು. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಪಹರೆಯನ್ನ ಹಾಕಲಾಗಿದೆ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಕೀರ್ತನ ಯಾತ್ರೆ ನಡೆಯುತ್ತೆ. ಈಗಾಗಲೇ ಸಕಲ ಸಿದ್ಧತೆ ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಒಂದು ರೀತಿಯಾಗಿ ವಿವಾದದ ಕೇಂದ್ರ ಬಿಂದು. ಹೀಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗ ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ, ಯಾವ ರೀತಿಯಾಗಿ ಸದ್ಯಕ್ಕೆ ಸಿದ್ಧತೆ ನಡೀತಾ ಇದೆ ಅಂತ? ಪ್ರವೀಣ್, ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಸ್ವಾಮಿಯನ್ನ ಮೂಲ ಸ್ಥಾನದಲ್ಲಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹನುಮ ಸಂಕೀರ್ತನ ಯಾತ್ರೆ ನಡೀತದೆ. ಈಗಾಗಲೇ ಸಾಕಷ್ಟು ಕಡೆಯಿಂದ ಹನುಮ ಮಾಲಾಧಾರಿಗಳು ಶ್ರೀರಂಗಪಟ್ಟಣಕ್ಕೆ ಬಂದಿರುವಂತದ್ದು. ಸದ್ಯ ನಾನು ಜಾಮಿಯಾ ಮಸೀದಿ ಮುಂಭಾಗ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಿಗಳು ಬಂದಿದ್ದಾರೆ. ಪುಟ್ಟ ಮಕ್ಕಳು ಕೂಡ ಹನುಮ ಮಾಲೆಯನ್ನ ಧರಿಸಿ ಇಲ್ಲಿ ಯಾತ್ರೆಯಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತದ್ದು. ಇವತ್ತು ಸಂಪೂರ್ಣವಾಗಿ ಶ್ರೀರಂಗಪಟ್ಟಣ ಕೇಸರಿಮಯವಾಗಿರುವಂತದ್ದು. ಜೊತೆಗೆ ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಗೋಷ್ಠಿಯನ್ನ ಕೂಗ್ತಾ ಇದ್ದಾರೆ. ಹನುಮನ ಮೇಲೆ ಹನುಮನ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆ ಹೋಮ ಘೋಷಣೆಯನ್ನ ಕೂಗ್ತಾ ಇರುವಂತದ್ದು. ಜೊತೆಗೆ ಏನು ಇದೇ ಮಾರ್ಗದಲ್ಲಿ ಅಂದ್ರೆ ನಿಮಿಷಾಂಬ ದೇವಸ್ಥಾನದಿಂದ ಆರಂಭ ಆಗುವಂತ ಸಂಕೀರ್ತನ ಯಾತ್ರೆ ಜಾಮಿಯಾ ಮಸೀದಿ ಪಕ್ಕದಲ್ಲೇ ಸಾಗುವ ಹಿನ್ನೆಲೆಯಲ್ಲಿ ಜಾಮಿಯಾ ಮಸೀದಿಯ ಪಕ್ಕದಲ್ಲಿ ಜೊತೆಗೆ ಜಾಮಿಯಾ ಮಸೀದಿ ಸುತ್ತಮುತ್ತ ಸಾಕಷ್ಟು ಭದ್ರತೆಯನ್ನ ನಿಯೋಜನೆ ಮಾಡಿರುವಂತದ್ದು. ಖುದ್ದು ಎಸ್ಪಿ ಅವರು ಇಲ್ಲಿಗೆ ಬಂದು ಭದ್ರತೆಯನ್ನ ವೀಕ್ಷಣೆಯನ್ನ ಮಾಡ್ತಾ ಇರುವಂತದ್ದು. ಜಾಮಿಯಾ ಮಸೀದಿ ಸುತ್ತ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಜಾಮಿಯಾ ಮಸೀದಿಗೆ ಸಂಪೂರ್ಣವಾಗಿ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ. ಯಾರು ಪ್ರವೇಶ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ ಗಳನ್ನ ಅಳವಡಿಸಿರುವಂತದ್ದು. ಅಂದ್ರೆ ಇವತ್ತು ಸಾರ್ವಜನಿಕರು ಹಾಗೂ ಪ್ರವಾಸಿಗರಿಗೆ ಜಾಮಿಯಾ ಮಸೀದಿ ಒಳಭಾಗಕ್ಕೆ ಪ್ರವೇಶವನ್ನ ನಿರ್ಬಂಧಿಸಲಾಗಿರುವಂತದ್ದು. ಅಂದ್ರೆ ಪ್ರತಿನಿತ್ಯ ಇಲ್ಲಿಗೆ ಸಾಕಷ್ಟು ಪ್ರವಾಸಿಗರು ಬರ್ತಿದ್ರು. ಇನ್ನು ಇಲ್ಲಿ ಎಸ್ಪಿ ಅವರು ಕೂಡ ಬಂದಿದ್ದಾರೆ. ಎಸ್ಪಿ ಅವರು ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸಾಕಷ್ಟು ಭದ್ರತೆಯನ್ನ ಮಾಡಿರುವಂತದ್ದು. ಸರ್, ಇವತ್ತು ಶ್ರೀರಂಗಪಟ್ಟಣದಲ್ಲಿ ಯಾವ ರೀತಿ ಭದ್ರತೆಯನ್ನ ಯೋಜನೆ ಮಾಡಲಾಗಿದೆ? ಇವತ್ತು ಪ್ರತಿ ವರ್ಷದಂತೆ ನಡೆಯುವ ಹನುಮಮಾಲಾ ಸಂಕೀರ್ತನ ಯಾತ್ರೆಗೆ ಸಕಲ ತಯಾರಿಯನ್ನ ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡಿದ್ದೇವೆ. ಮುಖ್ಯವಾಗಿ ಏನು ರೂಟ್ ಇದೆ, ಸುಮಾರು 4 ಕಿಲೋಮೀಟರ್ಗಳ ಒಂದು ಮಾರ್ಗ ಇದೆ. ಆ ಮಾರ್ಗದಲ್ಲಿ ಸುಮಾರು 150 ಕ್ಯಾಮೆರಾಗಳನ್ನು, ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿದ್ದೀವಿ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಹಾಕಿದ್ದೀವಿ. ಒಟ್ಟಾರೆಯಾಗಿ 1200ದಷ್ಟು ಸಿವಿಲ್ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ. ಮಾನ್ಯ ಡಿಐಜಿ ಸಾಹೇಬರ ಒಂದು ನೇತೃತ್ವದಲ್ಲಿ 2 ಎಸ್ಪಿಗಳು, 3 ಜನ ಅಡಿಷನಲ್ ಎಸ್ಪಿಗಳು ಸೇರಿದಂತೆ ಸುಮಾರು 1000ದಷ್ಟು ಇತರೆ ಸಿಬ್ಬಂದಿಗಳಿದ್ದಾರೆ. 200 ಜನ ಹೋಮ್ ಗಾರ್ಡ್ಗಳಿದ್ದಾರೆ. 10 KSRP ತುಕಡಿಗಳು ಇದಾವೆ. 2 QRT ಇದೆ. ಸೊ ಒಟ್ಟಾರೆಯಾಗಿ ಯಾವುದೇ ಒಂದು ಸಣ್ಣ ಘಟನೆ ನಡೆಯಬಾರದು, ಸುಸೂತ್ರವಾಗಿ ಯಾತ್ರೆ ಮುಗಿಬೇಕನ್ನೋ ಒಂದು ಉದ್ದೇಶದಿಂದ ಸಕಲ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೀವಿ. ಸರ್, ಯಾತ್ರೆ ಜಾಮಿಯಾ ಮಸೀದಿ ಪಕ್ಕದಲ್ಲೇ ಹೋಗುತ್ತೆ. ಹಾಗಾಗಿ ಅಲ್ಲಿ ಯಾವ ರೀತಿ ಆಗುತ್ತೆ? ಸೊ ಯಾತ್ರೆ ಜಾಮಿಯಾ ಮಸೀದಿ ಪಕ್ಕದ ರಸ್ತೆಯಲ್ಲೇ ಹೋಗೋದ್ರಿಂದ ಇಲ್ಲಿ ಸಹಿತ ಈಗಾಗಲೇ ನಾವು ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಸಿಸಿ ಕ್ಯಾಮೆರಾಗಳನ್ನು ಈಗಾಗಲೇ ಅಳವಡಿಸಲಾಗಿದೆ ಮತ್ತು ಸುತ್ತಮುತ್ತ ಎಲ್ಲಾ ಕಡೆಗಳಿಂದ ಸಹಿತ ಬ್ಯಾರಿಕೇಡ್ ಗಳನ್ನು ನಾವು ಈಗಾಗಲೇ ಹಾಕಿದ್ದೀವಿ ಮತ್ತು ಹೆಚ್ಚಿನ ಒಂದು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಇಲ್ಲಿ ನಿಯೋಜನೆ ಮಾಡಿದ್ದೀವಿ. ಇದೇ ಒಂದು ಪ್ಲೇಸ್ನಲ್ಲಿ ಚಾಮರಾಜನಗರ ಎಸ್ಪಿ ಅವರ ನೇತೃತ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಾವು ನಿಯೋಜನೆ ಮಾಡಿದ್ದೀವಿ.
ಅಂದ್ರೆ 150ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದೀವಿ. ಜೊತೆಗೆ 1,500ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದೀವಿ ಅಂತ ಹೇಳ್ತಾ ಇರುವಂತದ್ದು. ಅದರಲ್ಲೂ ಕೂಡ ಜಾಮಿಯಾ ಮಸೀದಿಯ ಪಕ್ಕ ಸುತ್ತಮುತ್ತ ಸಾಕಷ್ಟು ಭದ್ರತೆಯನ್ನು ಯೋಜನೆ ಮಾಡಿರುವಂತದ್ದು. ಇನ್ನು ಎಲ್ಲಿ ನೋಡಿದ್ರು ಕೂಡ ನಮಗೆ ಇವತ್ತು ಕೇಸರಿಮಯವಾಗಿ ಶ್ರೀರಂಗಪಟ್ಟಣ ಕಾಣಿಸ್ತಾ ಇರುವಂತದ್ದು. ಜಾಮಿಯಾ ಮಸೀದಿ ಪಕ್ಕ ಇರುವಂತ ಸರ್ಕಲ್ ಇದ್ದು ಇಲ್ಲೂ ಯಾವ ರೀತಿ ಕೇಸರಿಮಯವಾಗಿ ಸಂಪೂರ್ಣವಾಗಿ ಕಂಗೊಳಿಸ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸಬಹುದು. ಮತ್ತೊಂದೆಡೆ ಮೂಡಲಬಾಗಿಲ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನ ಫ್ಲೆಕ್ಸ್ ನಲ್ಲಿ ಅಳವಡಿಸಲಾಗಿದೆ. ಅದರ ಕೆಳಗಡೆ ಗಮನಿಸಬಹುದು ಹನುಮನ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಬೆ ಹೋಮ ಬರಹವನ್ನ ಮಾಡಲಾಗಿದೆ. ಈ ರೀತಿ ಫ್ಲೆಕ್ಸ್ ಹಾಗೂ ಕಟೌಟ್ಗಳು ಸಾಕಷ್ಟು ಕಡೆ ರಾರಾಜಿಸ್ತಾ ಇರುವಂತದ್ದು. ಮತ್ತೊಂದೆಡೆ ರಾಮನ ಫ್ಲೆಕ್ಸ್ ಗಳು ಕೂಡ ಕಟೌಟ್ಗಳನ್ನು ಕೂಡ ನಾವು ಗಮನಿಸಬಹುದು. ರಾಮನ ಫ್ಲೆಕ್ಸ್ ಕೂಡ ಗಮನಿಸಬಹುದು. ಇಲ್ಲೂ ಕೂಡ ಸಾಕಷ್ಟು ಇದೇ ರೀತಿ ಏನು 4 ಕಿಲೋಮೀಟರ್ ಯಾತ್ರೆ ಸಾಗ್ತದೆ. ಯಾತ್ರೆ ಉದ್ದಕ್ಕೂ ಕೂಡ ಇದೇ ರೀತಿ ನಮಗೆ ಕಂಡು ಬರ್ತಾ ಇರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ಕೇಸರಿ ಬಂಟಿಂಗ್ಸ್, ಕೇಸರಿ ಧ್ವಜಗಳು ರಾರಾಜಿಸ್ತಾ ಇದಾವೆ. ಮತ್ತೊಂದೆಡೆ ಸಾಕಷ್ಟು ಮಾಲಾಧಾರಿಗಳು ಈಗಾಗಲೇ ಶ್ರೀರಂಗಪಟ್ಟಣಕ್ಕೆ ಬಂದಿರುವಂತದ್ದು. ಸುಮಾರು 10 ಗಂಟೆ ಅಥವಾ 10:30 ವೇದಿಕೆ ಕಾರ್ಯಕ್ರಮ ಶ್ರೀರಂಗಪಟ್ಟಣ ಅಂದ್ರೆ ಗಂಜಾಂನಲ್ಲಿರುವಂತಹ ನಿಮಿಷಾಂಬ ದೇವಸ್ಥಾನದ ಮುಂಭಾಗ ಆರಂಭ ಆಗುವಂತದ್ದು. ಬಳಿಕ ಆಂಜನೇಯ ಸ್ವಾಮಿ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಯಾತ್ರೆಗೆ ಚಾಲನೆ ಸಿಗ್ತದೆ. ಸುಮಾರು 4 ಕಿಲೋಮೀಟರ್ ಯಾತ್ರೆ ನಡೆಯುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತರು ಬಂದಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಬೆಂಬಲ ಇರೋದ್ರಿಂದ ಸಾಕಷ್ಟು ಸಂಖ್ಯೆ ಅಂದ್ರೆ ಒಂದು 10,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ಹಾಗೂ ಹನುಮ ಮಾಲಾಧಾರಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದ್ರೆ ಶೋಭಾಯಾತ್ರೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನಾ ಯಾತ್ರೆಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಖಾಕಿ ಕೋಟೆಯಾಗಿ ಬದಲಾದ ಶ್ರೀರಂಗಪಟ್ಟಣ ಮೆರವಣಿಗೆ ಮೇಲೆ ಸಿಸಿ ಕ್ಯಾಮೆರಾ, ಡ್ರೋನ್ಗಳ ಹದ್ದಿನ ಕಣ್ಣನ್ನ ಇರಿಸಲಾಗಿದೆ. ಪೊಲೀಸರಿಂದ 100ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾವನ್ನ ಈಗಾಗಲೇ ಅಳವಡಿಕೆ ಮಾಡಲಾಗಿದೆ. ಜಾಮಿಯಾ ಮಸೀದಿಗೆ ಬ್ಯಾರಿಕೇಡ್ ಅನ್ನು ಅಳವಡಿಸಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಭದ್ರತೆಗಾಗಿ 1,500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ. ಶ್ರೀರಂಗಪಟ್ಟಣದ 7 ಕಡೆ ಚೆಕ್ ಪೋಸ್ಟ್ ತೆರೆದು ತಪಾಸಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಪೊಲೀಸರಿಂದ 100ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಿದ್ದಾರೆ. ಜಾಮಿಯಾ ಮಸೀದಿಗೆ ಬ್ಯಾರಿಕೇಡ್ ಅನ್ನು ಅಳವಡಿಸಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ನೋಡಿ, 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಭಾರೀ ಬಿಗಿ ಭದ್ರತೆಯಲ್ಲಿ ಇವತ್ತು ಈ ಸಂಕೀರ್ತನ ಯಾತ್ರೆ ನಡೆಯುತ್ತೆ. ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದು ವಿವಾದದ ಕೇಂದ್ರ ಬಿಂದು. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಪಹರೆಯನ್ನ ಹಾಕಲಾಗಿದೆ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಕೀರ್ತನ ಯಾತ್ರೆ ನಡೆಯುತ್ತೆ. ಈಗಾಗಲೇ ಸಕಲ ಸಿದ್ಧತೆ ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಒಂದು ರೀತಿಯಾಗಿ ವಿವಾದದ ಕೇಂದ್ರ ಬಿಂದು. ಹೀಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗ ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ, ಯಾವ ರೀತಿಯಾಗಿ ಸದ್ಯಕ್ಕೆ ಸಿದ್ಧತೆ ನಡೀತಾ ಇದೆ ಅಂತ? ಪ್ರವೀಣ್, ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಸ್ವಾಮಿಯನ್ನ ಮೂಲ ಸ್ಥಾನದಲ್ಲಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹನುಮ ಸಂಕೀರ್ತನ ಯಾತ್ರೆ ನಡೀತದೆ. ಈಗಾಗಲೇ ಸಾಕಷ್ಟು ಕಡೆಯಿಂದ ಹನುಮ ಮಾಲಾಧಾರಿಗಳು ಶ್ರೀರಂಗಪಟ್ಟಣಕ್ಕೆ ಬಂದಿರುವಂತದ್ದು. ಸದ್ಯ ನಾನು ಜಾಮಿಯಾ ಮಸೀದಿ ಮುಂಭಾಗ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಿಗಳು ಬಂದಿದ್ದಾರೆ. ಪುಟ್ಟ ಮಕ್ಕಳು ಕೂಡ ಹನುಮ ಮಾಲೆಯನ್ನ ಧರಿಸಿ ಇಲ್ಲಿ ಯಾತ್ರೆಯಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತದ್ದು. ಇವತ್ತು ಸಂಪೂರ್ಣವಾಗಿ ಶ್ರೀರಂಗಪಟ್ಟಣ ಕೇಸರಿಮಯವಾಗಿರುವಂತದ್ದು. ಜೊತೆಗೆ ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಹನುಮನ ಮೇಲೆ ಹನುಮನ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆ ಹೋಮ ಘೋಷಣೆಯನ್ನ ಕೂಗ್ತಾ ಇರುವಂತದ್ದು. ಜೊತೆಗೆ ಏನು ಇದೇ ಮಾರ್ಗದಲ್ಲಿ ಅಂದ್ರೆ ನಿಮಿಷಾಂಬ ದೇವಸ್ಥಾನದಿಂದ ಆರಂಭ ಆಗುವಂತ ಸಂಕೀರ್ತನ ಯಾತ್ರೆ ಜಾಮಿಯಾ ಮಸೀದಿ ಪಕ್ಕದಲ್ಲೇ ಸಾಗುವ ಹಿನ್ನೆಲೆಯಲ್ಲಿ ಜಾಮಿಯಾ ಮಸೀದಿಯ ಪಕ್ಕದಲ್ಲಿ ಜೊತೆಗೆ ಜಾಮಿಯಾ ಮಸೀದಿ ಸುತ್ತಮುತ್ತ ಸಾಕಷ್ಟು ಭದ್ರತೆಯನ್ನ ನಿಯೋಜನೆ ಮಾಡಿರುವಂತದ್ದು. ಖುದ್ದು ಎಸ್ಪಿ ಅವರು ಇಲ್ಲಿಗೆ ಬಂದು ಭದ್ರತೆಯನ್ನ ವೀಕ್ಷಣೆಯನ್ನ ಮಾಡ್ತಾ ಇರುವಂತದ್ದು. ಜಾಮಿಯಾ ಮಸೀದಿ ಸುತ್ತ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು.
ಜಾಮಿಯಾ ಮಸೀದಿಗೆ ಸಂಪೂರ್ಣವಾಗಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಯಾರು ಪ್ರವೇಶ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ ಗಳನ್ನ ಅಳವಡಿಸಿರುವಂತದ್ದು. ಅಂದ್ರೆ ಇವತ್ತು ಸಾರ್ವಜನಿಕರು ಹಾಗೂ ಪ್ರವಾಸಿಗರಿಗೆ ಜಾಮಿಯಾ ಮಸೀದಿ ಒಳಭಾಗಕ್ಕೆ ಪ್ರವೇಶವನ್ನ ನಿರ್ಬಂಧಿಸಲಾಗಿರುವಂತದ್ದು. ಅಂದ್ರೆ ಪ್ರತಿನಿತ್ಯ ಇಲ್ಲಿಗೆ ಸಾಕಷ್ಟು ಪ್ರವಾಸಿಗರು ಬರ್ತಿದ್ರು. ಇನ್ನು ಇಲ್ಲಿ ಎಸ್ಪಿ ಅವರು ಕೂಡ ಬಂದಿದ್ದಾರೆ. ಎಸ್ಪಿ ಅವರು ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸಾಕಷ್ಟು ಭದ್ರತೆಯನ್ನ ಮಾಡಿರುವಂತದ್ದು. ಸರ್, ಇವತ್ತು ಶ್ರೀರಂಗಪಟ್ಟಣದಲ್ಲಿ ಯಾವ ರೀತಿ ಭದ್ರತೆಯನ್ನ ಯೋಜನೆ ಮಾಡಲಾಗಿದೆ? ಇವತ್ತು ಪ್ರತಿ ವರ್ಷದಂತೆ ನಡೆಯುವ ಹನುಮಮಾಲಾ ಸಂಕೀರ್ತನೆ ಯಾತ್ರೆಗೆ ಸಕಲ ತಯಾರಿಯನ್ನ ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡಿದ್ದೀವಿ. ಮುಖ್ಯವಾಗಿ ಏನು ರೂಟ್ ಇದೆ, ಸುಮಾರು 4 ಕಿಲೋಮೀಟರ್ಗಳ ಒಂದು ಮಾರ್ಗ ಇದೆ. ಆ ಮಾರ್ಗದಲ್ಲಿ ಸುಮಾರು 150 ಕ್ಯಾಮೆರಾಗಳನ್ನು, ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿದ್ದೀವಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಹಾಕಿದ್ದೀವಿ. ಒಟ್ಟಾರೆಯಾಗಿ 1200ದಷ್ಟು ಸಿವಿಲ್ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ. ಮಾನ್ಯ ಡಿಐಜಿ ಸಾಹೇಬರ ಒಂದು ನೇತೃತ್ವದಲ್ಲಿ 2 ಎಸ್ಪಿಗಳು, 3 ಜನ ಅಡಿಷನಲ್ ಎಸ್ಪಿಗಳು ಸೇರಿದಂತೆ ಸುಮಾರು 1000ದಷ್ಟು ಇತರೆ ಸಿಬ್ಬಂದಿಗಳಿದ್ದಾರೆ. 200 ಜನ ಹೋಮ್ ಗಾರ್ಡ್ಗಳಿದ್ದಾರೆ. 10 ಕೆಎಸ್ಆರ್ ತುಕಡಿಗಳು ಇದಾವೆ. 2 QRT ಇದೆ. ಸೊ ಒಟ್ಟಾರೆಯಾಗಿ ಯಾವುದೇ ಒಂದು ಸಣ್ಣ ಘಟನೆ ನಡೆಯಬಾರದು, ಸುಸೂತ್ರವಾಗಿ ಯಾತ್ರೆ ಮುಗಿಬೇಕನ್ನೋ ಒಂದು ಉದ್ದೇಶದಿಂದ ಸಕಲ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೀವಿ. ಸರ್, ಯಾತ್ರೆ ಜಾಮಿಯಾ ಮಸೀದಿ ಪಕ್ಕದಲ್ಲೇ ಹೋಗುತ್ತೆ, ಹಾಗಾಗಿ ಅಲ್ಲಿ ಯಾವ ರೀತಿ ಆಗಿದೆ? ಸೊ ಯಾತ್ರೆ ಜಾಮಿಯಾ ಮಸೀದಿ ಪಕ್ಕದ ರಸ್ತೆಯಲ್ಲಿ ಹೋಗೋದ್ರಿಂದ ಇಲ್ಲಿ ಸಹಿತ ಈಗಾಗಲೇ ನಾವು ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಸಿಸಿ ಕ್ಯಾಮೆರಾಗಳನ್ನು ಈಗಾಗಲೇ ಅಳವಡಿಸಲಾಗಿದೆ ಮತ್ತು ಸುತ್ತಮುತ್ತ ಎಲ್ಲಾ ಕಡೆಗಳಿಂದನೂ ಸಹಿತ ಬ್ಯಾರಿಕೇಡ್ ಗಳನ್ನು ನಾವು ಈಗಾಗಲೇ ಹಾಕಿದ್ದೀವಿ ಮತ್ತು ಹೆಚ್ಚಿನ ಒಂದು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಇಲ್ಲಿ ನಿಯೋಜನೆ ಮಾಡಿದ್ದೀವಿ. ಇದೇ ಒಂದು ಪ್ಲೇಸ್ ನಲ್ಲಿ ಚಾಮರಾಜನಗರ ಎಸ್ಪಿ ಅವರ ನೇತೃತ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಾವು ನಿಯೋಜನೆ ಮಾಡಿದ್ದೀವಿ. ಅಂದ್ರೆ 150ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದೀವಿ. ಜೊತೆಗೆ 1,500ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದೀವಿ ಅಂತ ಹೇಳ್ತಾ ಇರುವಂತದ್ದು. ಅದರಲ್ಲೂ ಕೂಡ ಜಾಮಿಯಾ ಮಸೀದಿಯ ಪಕ್ಕ ಸುತ್ತಮುತ್ತ ಸಾಕಷ್ಟು ಭದ್ರತೆಯನ್ನು ಯೋಜನೆ ಮಾಡಿರುವಂತದ್ದು. ಇನ್ನು ಎಲ್ಲಿ ನೋಡಿದ್ರು ಕೂಡ ನಮಗೆ ಇವತ್ತು ಕೇಸರಿಮಯವಾಗಿ ಶ್ರೀರಂಗಪಟ್ಟಣ ಕಾಣಿಸ್ತಾ ಇರುವಂತದ್ದು. ಜಾಮಿಯಾ ಮಸೀದಿ ಪಕ್ಕ ಇರುವಂತ ಸರ್ಕಲ್ ಇದ್ದು ಇಲ್ಲೂ ಯಾವ ರೀತಿ ಕೇಸರಿಮಯವಾಗಿ ಸಂಪೂರ್ಣವಾಗಿ ಕಂಗೊಳಿಸ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸಬಹುದು. ಮತ್ತೊಂದೆಡೆ ಮೂಡಬಾಗಿಲ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನ ಫ್ಲೆಕ್ಸ್ ನಲ್ಲಿ ಅಳವಡಿಸಲಾಗಿದೆ. ಅದರ ಕೆಳಗಡೆ ಗಮನಿಸಬಹುದು ಹನುಮನ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆ ಹೋಮ ಬರಹವನ್ನ ಮಾಡಲಾಗಿದೆ. ಈ ರೀತಿ ಫ್ಲೆಕ್ಸ್ ಹಾಗೂ ಕಟೌಟ್ಗಳು ಸಾಕಷ್ಟು ಕಡೆ ರಾರಾಜಿಸ್ತಾ ಇರುವಂತದ್ದು. ಮತ್ತೊಂದೆಡೆ ರಾಮನ ಫ್ಲೆಕ್ಸ್ಗಳು ಕೂಡ ಕಟೌಟ್ಗಳನ್ನು ಕೂಡ ನಾವು ಗಮನಿಸಬಹುದು. ರಾಮನ ಫ್ಲೆಕ್ಸ್ ಕೂಡ ಗಮನಿಸಬಹುದು. ಇಲ್ಲೂ ಕೂಡ ಸಾಕಷ್ಟು ಇದೇ ರೀತಿ ಏನು 4 ಕಿಲೋಮೀಟರ್ ಯಾತ್ರೆ ಸಾಗ್ತದೆ. ಯಾತ್ರೆ ಉದ್ದಕ್ಕೂ ಕೂಡ ಇದೇ ರೀತಿ ನಮಗೆ ಕಂಡು ಬರ್ತಾ ಇರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ಕೇಸರಿ ಬಂಟಿಂಗ್ಸ್, ಕೇಸರಿ ಧ್ವಜಗಳು ರಾರಾಜಿಸ್ತಾ ಇದಾವೆ. ಮತ್ತೊಂದೆಡೆ ಸಾಕಷ್ಟು ಮಾಲಾಧಾರಿಗಳು ಈಗಾಗಲೇ ಶ್ರೀರಂಗಪಟ್ಟಣಕ್ಕೆ ಬಂದಿರುವಂತದ್ದು. ಸುಮಾರು 10 ಗಂಟೆ ಅಥವಾ 10:30 ವೇದಿಕೆ ಕಾರ್ಯಕ್ರಮ ಶ್ರೀರಂಗಪಟ್ಟಣ ಅಂದ್ರೆ ಗಂಜಾಂನಲ್ಲಿರುವಂತಹ ನಿಮಿಷಾಂಬ ದೇವಸ್ಥಾನದ ಮುಂಭಾಗ ಆರಂಭ ಆಗುವಂತದ್ದು. ಬಳಿಕ ಆಂಜನೇಯ ಸ್ವಾಮಿ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಯಾತ್ರೆಗೆ ಚಾಲನೆ ಸಿಗ್ತದೆ. ಸುಮಾರು 4 ಕಿಲೋಮೀಟರ್ ಯಾತ್ರೆ ನಡೆಯುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತರು ಬಂದಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಬೆಂಬಲ ಇರೋದ್ರಿಂದ ಸಾಕಷ್ಟು ಸಂಖ್ಯೆ ಅಂದ್ರೆ ಒಂದು 10,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ಹಾಗೂ ಹನುಮ